ಎರಡು ಕುಟುಂಬಗಳ ನಡುವೆ ಸಂಘರ್ಷ ನಡೆದಿದೆ. ಮನೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಮಸೀದಿ ಮುಖ್ಯಸ್ಥ ಸ್ಥಾನಕ್ಕಾಗಿ ಪೈಪೋಟಿ ನಡೆದು ಗಲಾಟೆಯಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಕಲಬುರಗಿಯ ಬುಲಂದ್ ಪರ್ವೇಜ್ ಕಾಲೋನಿಯಲ್ಲಿ ಈ ರೀತಿಯಾಗಿ ಜಗಳ ಆಗಿದೆ. ಅದು ಕೂಡ ಮಸೀದಿ ಮುಖ್ಯಸ್ಥ ಸ್ಥಾನಕ್ಕಾಗಿ ನಡೆದಿರುವಂತ ಗಲಾಟೆ ವೇಳೆ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳ ಮೇಲೂ ಕೂಡ ಹಲ್ಲೆ ಆಗಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಓರ್ವ ಮಹಿಳೆಗೆ ಗಾಯ ಆಗಿದೆ. ಸದ್ಯ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎರಡು ಕುಟುಂಬಗಳ ನಡುವೆ ಸಂಘರ್ಷ ಆಗಿದ್ದು ಕೂಡ ಮಸೀದಿ ಮುಖ್ಯಸ್ಥ ಸ್ಥಾನಕ್ಕಾಗಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮನೆ ಒಳಗಿದ್ದ ಮಹಿಳೆಯರ ಮೇಲೂ ಕೂಡ ಹಲ್ಲೆ ಆಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿರೋದು ಕಲಬುರಗಿಯ ಬುಲಂದ್ ಪರ್ವೇಜ್ ಕಾಲೋನಿಯಲ್ಲಿ. ಜಗಳ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿತ್ತು. ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕೆಲ ಕಿಡಿಗೇಡಿ ಯುವಕರು. ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಗಲಾಟೆ ಯಾವ ರೀತಿಯಾಗಿ ಆಗಿತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ. कल मगरिब के नमाज जहर की नमाज के बाद हमारे शौहर भी हमारे जेठ सुफियान अहमद जुनैदी और बोलते से हमारे जेठ रियाजुद्दीन मस्जिद में नमाज पढ़ने के वास्ते गए। कमेटी ये लोग सब भी एरिया के जिम्मेदार शख्स लोग बैठकर बोले कि कमेटी चेंज करेंगे बोलकर बोले, क्योंकि शेर खान बैठकर है नहीं पूरे मस्जिद की जगह को हड़प को है नहीं अपना अपन ऐश करना चाह रहा है नहीं वो मस्जिद की जगह पे। तो मस्जिद की जगह पे कमेटी चेंज करेंगे बोलकर बोले, तो इन लोग क्या करे सीधा डायरेक्ट हमला करे इनके ऊपर, मारा मारी करे। मस्जिद के लोग पूरे गवाह हैं कौन फर्स्ट मारे क्या मारे कैसा मारे पूरा। कल मगरिब की नमाज जहर की नमाज के बाद हमारे शौहर ಗಾಯಗೊಂಡ ಮಹಿಳೆ ಹೇಳ್ತಾ ಇರೋದನ್ನು ಕೂಡ ಗಮನಿಸಿದ್ರಿ. ಒಂದ್ ಕಡೆಯಲ್ಲಿ ಮಸೀದಿ ಮುಖ್ಯಸ್ಥ ಸ್ಥಾನಕ್ಕಾಗಿ ನಡೆದಿರುವಂತ ಗಲಾಟೆ ಇದು. ಗಲಾಟೆಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೀತು. ಹೊಡೆದಾಡ್ಕೊಂಡಿದ್ದಾರೆ, ಬಡದಾಡ್ಕೊಂಡಿದ್ದಾರೆ. ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿರುವಂಥದ್ದು.